ಮಕ್ಕಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಹೋಗಿ ಇಲ್ಲೊಬ್ಬ ಫೇಮಸ್ ಟೀಚರ್ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಪುಟ್ಟ ಮಕ್ಕಳಲ್ಲಿ ಭಯದ ವಾತಾವರಣ ಮೂಡಿಸಿದ್ದಾರೆ ಟೀಚರ್. ನೀವು ಬಹಳಷ್ಟು ಸಲ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ, ಅಂದ್ರೆ ಫೇಸ್ಬುಕ್ ಅಲ್ಲೆಲ್ಲ ವಂದನಾ ರೈ ಅಂತ ಕಾರ್ಕಳದ ಅಂದ್ರೆ ಕರಾವಳಿ ಭಾಗದ ಫೇಮಸ್ ಟೀಚರ್ ಇವರು. ವಂದನಾ ರೈ ಅಂತ ಕಾರ್ಕಳದ ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳಲ್ಲಿ ಏನೋ ಜಾಗೃತಿ ಮೂಡಿಸ್ಬೇಕು, ಏನೋ ಮಾಡಬೇಕು ಅಂತ ಹೋಗಿ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಏನದು ಎಡವಟ್ಟು? ಮೊಬೈಲ್ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಅದಕ್ಕೋಸ್ಕರ ಮಕ್ಕಳಲ್ಲಿ ಮೊಬೈಲ್ ನೋಡಿದ್ರೆ ಕಣ್ಣು ಹೋಗುತ್ತೆ ಅಂತ ಹೇಳಿ ಒಂದು ಮಗು ಕಣ್ಣಿಗೆ ಈ ತರ ಬಟ್ಟೆ ಕಟ್ಟಿ ಅದಕ್ಕೆ ರಕ್ತ ತರ ಎಲ್ಲ ಮಾಡಿ ತೋರಿಸಿದ್ದಾರೆ. ಎಲ್ಲ ಮಕ್ಕಳು ಹೆದರ್ಕೊಂಡು ಅಳಕ್ ಶುರು ಮಾಡಿದ್ದಾರೆ. ಮೊಬೈಲ್ ಬಳಕೆ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಾ ಇದ್ರು. ಆದ್ರೆ ಅವರ ಪ್ರಯತ್ನ ಬೇರೆ ರೀತಿ ಇರಬಹುದಿತ್ತೇನೋ ಅಂತ ಅನ್ಸುತ್ತೆ. ಮೊಬೈಲ್ ಹೆಚ್ಚು ನೋಡಿದ್ರೆ ಕಣ್ಣಲ್ಲಿ ರಕ್ತ ಬಂದು ಕುರುಡಾಗ್ಬಿಡುತ್ತೆ, ಏನು ನೋಡೋದಕ್ಕಾಗಲ್ಲ ಅಂತ ಮಗುವಿನ ಕಣ್ಣಿಗೆ ರಕ್ತ ಸಿಕ್ತಾ ಬ್ಯಾಂಡೇಜ್ ಕಟ್ಟಿ ಕ್ಲಾಸ್ ರೂಮ್ ಅಲ್ಲಿ ಎಂಟ್ರಿ ತಗೊಳ್ತಾರೆ. ಸಹಪಾಠಿ ಮಗು ಕಣ್ ಕಳ್ಕೊಂಡು ರಕ್ತ ಬಂದಿದೆ ಅಂತ ವಂದನಾ ರೈ ಅಳಕ್ ಶುರು ಮಾಡ್ತಾರೆ. ಹೆಚ್ಚು ಮೊಬೈಲ್ ನೋಡಿದ್ರೆ ಈಗೆಲ್ಲ ಆಗುತ್ತೆ ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ವಂದನಾ ರೈ ಟೀಚರ್ ಏನಿದ್ದಾರೆ, ಅವರ ಹೇಳಿಕೆ ಬಳಿಕ ಪುಟ್ ಮಕ್ಕಳು ಬೆಚ್ಚ ಬಿದ್ದಿದ್ದಾರೆ, ಹೆದರ್ಕೊಂಡಿದ್ದಾರೆ. ಕ್ಲಾಸ್ ರೂಮ್ ನಲ್ಲೇ ಭಯದಿಂದ ಮಕ್ಕಳು ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ. ವಿಡಿಯೋ ವೈರಲ್ ಆಗಿದೆ. ವಂದನಾ ರೈ ವಿರುದ್ಧ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. ಬಿಕಾಸ್ ಮೊಬೈಲ್ ನೋಡಬೇಡಿ ಅಂತ ಹೇಳೋ ಮೆಸೇಜು ತಪ್ಪಲ್ಲ, ಆದ್ರೆ ಅದನ್ನ ಹೇಳೋದಕ್ಕೆ ಬಳಸ್ಕೊಂಡಂತಹ ರೀತಿ ಇದೆಯಲ್ಲ, ಆ ಪ್ರಯತ್ನ ಇದೆಯಲ್ಲ, ಅದು ಸರಿಯಾಗಿಲ್ಲ. ಪುಟ್ ಮಕ್ಕಳು ಎಲ್ಲರೂ ಹೆದರ್ಕೊಂಡಿದ್ದಾರೆ. ಅಂಡ್ ನಮಗೇನೆ ಭಯ ಆಗ್ತಾ ಇತ್ತು ಆ ಬ್ಯಾಂಡೇಜ್ ತೆಗೆದಾಗ. ಆ ಮಗು ಕಣ್ಣು ನೋಡೋದಕ್ಕೆ ಅಷ್ಟು ವಿಕಾರವಾಗೆಲ್ಲ ಮಾಡಿ ಈ ತರ ಎಲ್ಲ ಮಾಡ್ಬೇಕಾ? ತುಂಬಾ ಗಾಬರಿ ಬಂದಂಗಾಯ್ತು. ನಮಗೇನೆ ಹಿಂಗೆ ಅನ್ಸುತ್ತೆ. ಅಂಡ್ ವಂದನಾ ರೈ ಅವರ ಬೇರೆ ಬೇರೆ ವಿಡಿಯೋಸ್ಗಳು ಕೂಡ ನಾನು ನೋಡಿದ್ದೀನಿ. ಬಹಳಷ್ಟು ಮಕ್ಕಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರ್ತಾರೆ. ತುಂಬಾ ಆಕ್ಟಿವ್ ಆಗಿರುವಂತ ಟೀಚರ್. ಬಟ್ ಈ ವಿಚಾರದಲ್ಲಿ ಯಾಕೆ ಹೀಗೆ ಮಾಡಿದ್ರು ಗೊತ್ತಿಲ್ಲ. ಐ ಥಿಂಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಳ್ಳೇದು, ಬಟ್ ದ ವೇ ಇಸ್ ರಾಂಗ್. ಐ ಥಿಂಕ್ ಉಡುಪಿ ಪ್ರತಿನಿಧಿ ಸಂಪತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಪತ್, ವಂದನಾ ರೈ ಅವರ ಹಲವಾರು ವಿಡಿಯೋಗಳು ವೈರಲ್ ಆಗಿದೆ, ಎಷ್ಟೋ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರ್ತಾರೆ. ಆದ್ರೆ ಈ ಮೊಬೈಲ್ ಬಗ್ಗೆ ಜಾಗೃತಿ ಮೂಡಿಸೋದ್ರಲ್ಲಿ ಯಾಕೆ ಈ ರೀತಿಯಾದಂತಹ ಒಂದು ಐಡಿಯಾ ಬಂತು ಅವ್ರಿಗೆ ಅಂತ ಗೊತ್ತಿಲ್ಲ. ಸದ್ಯ ಅಲ್ಲಿನ ಪೋಷಕರೆಲ್ಲ ಏನ್ ಹೇಳ್ತಿದ್ದಾರೆ ಸಂಪತ್?
ಮಕ್ಕಳು ಜಾಸ್ತಿ ಅಂದ್ರೆ ಈಗ ಶಾಲೆ ಬಿಟ್ಟ ನಂತರ ಮಕ್ಕಳು ಮನೆ ಹೋದ ನಂತರ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡ್ತಾರೆ. ಮೊಬೈಲ್ ಬಳಕೆ ಮಾಡಬಾರ್ದು ಅನ್ನೋ ಕಾರಣದಲ್ಲಿ ಈ ವಂದನಾ ರೈ ಟೀಚರ್ ಅನ್ನುವರು ಒಂದು ಅವೇರ್ನೆಸ್ ಅಂದ್ರೆ ಮಕ್ಕಳಿಗೆ ಜಾಗೃತಿ ಮೂಡಿಸಬೇಕು. ಮನೆ ಹೋದ ನಂತರ ಈ ಮೊಬೈಲ್ ಬಳಕೆ ಮಾಡಬಾರ್ದು, ಮೊಬೈಲ್ ಬಳಕೆ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಒಂದು ಸಣ್ಣ ರೀತಿಯಲ್ಲಿ ಒಂದು ಮೆಸೇಜ್ ಕೊಡ್ಬೇಕು ಅನ್ನೋ ರೀತಿ ಹೊರಟಂತ ಟೀಚರ್ ಇದೀಗ ಸಂಪೂರ್ಣವಾಗಿ ಎಡವಟ್ಟು ಮಾಡಿರುವಂತದ್ದು. ಅಂದ್ರೆ ಒಂದು ಹಂತದಲ್ಲಿ ನೋಡ್ಬೇಕಂತಾದ್ರೆ ಈ ಟೀಚರೇ ಶಾಲೆಯಲ್ಲಿ ಮೊಬೈಲ್ ವಿಡಿಯೋ ಮಾಡ್ಕೊಂಡು ಬಳಕೆ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಹಾಕ್ತಾರೆ, ಮತ್ತೊಂದು ಕಡೆ ಮೊಬೈಲ್ ಬಳಕೆ ಮಾಡಬಾರ್ದು ಅಂತ ಹೇಳ್ತಾರೆ. ಇದು ಈಗ ಏನಾಗಿದೆ ಅಂತ ಹೇಳಿ ಸಾರ್ವಜನಿಕರಲ್ಲಿ ಟೀಚರ್ ಈ ತರ ಮಾಡಿದ್ರೆ ಸರಿಯಾ? ಅಂದ್ರೆ ಒಂದು ಕಡೆ ಮೊಬೈಲ್ ಬಳಕೆ ಮಾಡಬೇಡಿ ಅಂತೇಳಿ ಟೀಚರ್ ಮೆಸೇಜ್ ಕೊಡ್ತಾರೆ, ಈ ಕಡೆಯಿಂದ ತರಗತಿಯಲ್ಲೇ ಮೊಬೈಲ್ ಬಳಕೆ ಮಾಡ್ಕೊಂಡು ಮಕ್ಕಳಲ್ಲಿ ವಿಡಿಯೋ ಮಾಡ್ಕೊಂಡು ಕುಣಿಯುವಂತದ್ದು ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಈ ವಿಡಿಯೋಗಳು ನೋಡ್ಲಿಕ್ಕೆ ಮಕ್ಕಳು ಮನೆಗೆ ಬಂದ್ಬಿಟ್ಟು ಆ ವಿಡಿಯೋ ನೋಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಒಂದು ಕಡೆಯಲ್ಲಿ ಟೀಚರ್ ಈ ರೀತಿ ಎಡವಟ್ಟು ಮಾಡಿರುವಂತದ್ದು, ಮತ್ತೊಂದು ಕಡೆಯಲ್ಲಿ ಇವರು ಮೊಬೈಲ್ ಬಳಕೆ ಮಾಡಬೇಡಿ ಅಂತ ಹೇಳಿರುವಂತದ್ದು. ಇದೇ ವಿಚಾರದಲ್ಲಿ ಇದೀಗ ಸಾರ್ವಜನಿಕರು ಹಾಗೂ ಸಾಮಾಜಿಕ ಫೇಸ್ಬುಕ್ ಅಲ್ಲಿ ಆಮೇಲೆ ಇತರ ಟ್ವಿಟರ್ ಖಾತೆಗಳಲ್ಲಿ ಇವರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಸಿಂಧೂರ ಮೇಡಮ್. ಓಕೆ ಥ್ಯಾಂಕ್ ಯು ಸಂಪತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ ಇದನ್ನೇ ಹೇಳೋದು, ಈಗ ಇವರ ಬೇರೆ ಬೇರೆ ವಿಡಿಯೋಗಳು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಯಾರು ವಿಡಿಯೋ ಮಾಡ್ತಾರೆ, ಏನಕ್ಕೆ ವಿಡಿಯೋ ಮಾಡಬೇಕು? ಅವ್ರ ಸ್ಕೂಲಲ್ಲಿ ನಡೆದಿದ್ದನ್ನ ಬೇರೆ ಕಡೆ ನೋಡಲಿ ಅಂತನಾ? ದಟ್ ಈಸ್ ಓಕೆ, ಏನೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದನ್ನು ಬೇರೆ ಶಾಲೆ ಶಿಕ್ಷಕರು ಕೂಡ ನೋಡಿ ಅದನ್ನು ಒಂದು ಇನ್ಸ್ಪಿರೇಷನ್ ತಗೊಂಡು ಏನೋ ಮಾಡ್ತಾರೆ ಅಂತ ಆದ್ರೆ, ಬಟ್ ಈ ರೀತಿಯಾಗಿ ಮಕ್ಕಳನ್ನ ಹೆದರ್ಸೋದು, ಯಾಕಂದ್ರೆ ಮಕ್ಕಳು ಹೆದರ್ಕೋತವೆ, ವಿಕಾರ ಅದನ್ನ ನೋಡಿದಾಗ ಭಯ ಆಗುತ್ತೆ. ರಕ್ತನೋ ಅಥವಾ ಇನ್ನೇನೋ ನೋಡಿದಾಗ ನಿಜವಾಗ್ಲೂ ಪುಟ್ ಮಕ್ಳಿಗೆ ಭಯ ಆಗುತ್ತೆ. ಐ ಥಿಂಕ್ ವಂದನಾ ರೈ ಅವರು ಅವರ ಲಿಮಿಟೇಷನ್ಸ್ ಅನ್ನ ಅರ್ಥ ಮಾಡಿಕೊಂಡು ಎಷ್ಟರಲ್ಲಿ ಮಕ್ಕಳನ್ನ ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಪುಟ್ಟ ಮನಸ್ಸುಗಳು ಒಂದು ಸಲ ಘಾಸಿ ಆದರೆ ಬಹಳ ಕಷ್ಟ ಅದು ಮತ್ತೆ ಸರಿಯಾಗೋದಕ್ಕೆ.